ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಕೆಲವೊಂದು ತಮಿಳ್ನಾಡು ಸ್ಪೆಷಲ್ ರೆಸಿಪೀಸ್ನ ನಿಮ್ಮ ನೇಬರ್ಸ್ಗೆ ಹೇಳಿ ಅವ್ರ ರೆಸಿಪೀಸ್ನ ಶೇರ್ ಮಾಡಿ ಅಂತ. ಯಾಕೆಂದರೆ ಯೂಶ್ವಲಿ ನಾನು ಕರ್ನಾಟಕ ಸ್ಟೈಲ್ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ, ನಾರ್ತ್ ಇಂಡಿಯನ್ ಕೂಡ ಮಾಡ್ತಿರ್ತೀನಿ. ಬಟ್ ಸ್ಪೆಸಿಫಿಕ್ ಟು ತಮಿಳ್ನಾಡು ಲೋಕಲ್ ಅವ್ರ ಹತ್ರನೇ ಮಾಡಿಸಿದ್ರೆ ಅಥೆಂಟಿಕ್ ರೆಸಿಪೀಸ್ ನಿಮಗೆ ಸಿಗುತ್ತೆ ಅಂತ ನಾನಿವತ್ತು ಆ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನಾವು ಕಳೆದಂಥ ಫ್ಯೂ ಮೆಮೊರೀಸ್ ಮೊಮೆಂಟ್ಸ್ನು ಕೂಡ ಶೇರ್ ಮಾಡ್ತಿದ್ದೀನಿ. ಈಗ ಇವತ್ತು ಸಂಜೆ ಕಾರ್ತಿಕ್ ಕೆಲವೊಂದು ಸ್ನ್ಯಾಕ್ಸ್ ತಂದಿದ್ದಾರೆ, ಸ್ಯಾಂಡ್ವಿಚಸ್ ತಂದಿದ್ದಾರೆ. ಯಾಕಂದರೆ IPL ಮ್ಯಾಚ್ ಇದೆ, ಎಲ್ಲರೂ ಒಟ್ಟಿಗೆ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ನೇಬರ್ಸ್ ಜೊತೆಗೆ. ಸೊ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆಮೇಲೆ ಮ್ಯಾಚ್ ನೋಡೋಣ ಅಂತ. ಸೊ ಅವ್ರ ಮನೆಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಅಂತ ತೋರಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಕ್ಯಾಬೇಜ್ನೆಲ್ಲ ತುರಿದಿಡ್ತಾ ಇದ್ದಾರೆ. ಈಗ ಮಣಿಭಾರತಿ ಕೂಡ ಜಾಯ್ನ್ ಆಗಿದ್ದಾಯ್ತೆಲ್ಲ ಕೆಲಸ ಮುಗಿಸಿ. ಸೊ ಈಗ ಸ್ಯಾಂಡ್ವಿಚ್ನೆಲ್ಲ ಓಪನ್ ಮಾಡಿ ತಿಂತಾ ಇದ್ದಾರೆ. ನಾನು ಹೊರಗಿನ ಐಟಮ್ಸ್ ಅಷ್ಟು ತಿಂತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸ್ಯಾಂಡ್ವಿಚ್ ತಿಂತಾ ಇಲ್ಲ. ನನಗೆ ಹಾಲು ಮಾಡಿಕೊಟ್ಟಿದ್ರು, ಪ್ಲೇನ್ ಹಾಲು ಕುಡಿತೀನಿ ನಾನು ಈಗ ಈ ಮೊಮೆಂಟಲ್ಲಿ. ಸೊ ಪ್ಲೇನ್ ಹಾಲು ಕುಡಿದು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾದಮೇಲೆ ಈಗ ಮ್ಯಾಚ್ ನೋಡೋಕೆ ಕೂತಿದ್ದೀವಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಒಟ್ಟಿಗೆ ಮ್ಯಾಚ್ ನೋಡಿದ್ದು. ಈಗ ನೆಕ್ಸ್ಟ್ ಡೇ ಆಗಿದೆ. ಸೊ ಡೈರೆಕ್ಟಾಗಿ ನಾನು ರೆಸಿಪಿ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೇ ನಾನು ರೆಸಿಪಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು ಆಲ್ರೆಡಿ. ಈರುಳ್ಳಿ, ಇದಕ್ಕೇನೇನು ಬೇಕು ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಾನು ನಿಮಗೆ ಒಂದೊಂದಾಗಿ ಡೀಟೇಲಾಗಿ ಹೇಗೆ ರೆಸಿಪಿನ ಮಾಡ್ತಾರೆ ಅಂತ ಹೇಳ್ತೀನಿ. ಇದೆಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಈಗ ಕ್ಯಾಬೇಜ್ನ ತುರಿದಿಟ್ಕೊಂಡಿದ್ದಾರಲ್ಲ, ಇದನ್ನು ನೀವು ಫ್ರೆಶ್ ಆಗೂ ತುರಿದಿಟ್ಕೋಬೋದು. ಒಂದು ಫುಲ್ ಕ್ಯಾಬೇಜ್ ಇದು ದೊಡ್ಡದು, ಒಂದೇ ದಿನಕ್ಕೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅನ್ನೋರು ಹಿಂದಿನ ದಿನ ತುರಿದಿಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಸೊ ಈ ರೀತಿ ಕ್ಯಾಬೇಜ್ ತುರಿದಿಟ್ಕೊಂಡಿರೋದಕ್ಕೆ ಸಣ್ಣದಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದಾರೆ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆನೂ ಮಾಡ್ಕೋಬೋದು. ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಎಲ್ಲ ಬೈಂಡಿಂಗಿಗೆ ಯೂಸ್ ಮಾಡೋದು. ಸೊ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ಇದಕ್ಕೆ ನೀರೇನು ಹಾಕೋದಿಲ್ಲ, ಕ್ಯಾಬೇಜಿಂದ ಬಿಟ್ಕೊಳ್ಳೋ ನೀರಲ್ಲೇ ಇದನ್ನು ಸ್ಕ್ವೀಸ್ ಮಾಡ್ತಾ ಕಲಿಸೋದು. ಸೊ ಇದಕ್ಕೊಂದು ಅರ್ಧ ಕಪ್ಗಿಂತ ಕಡಿಮೆ ಅಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕಿದ್ದಾರೆ. ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದಾರೆ. ಖಾರ ನೀವು ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೋಬೋದು. ಆಮೇಲೂ ಕೂಡ ಸ್ವಲ್ಪ ಹಾಕೋದ್ರಿಂದ ಇದಕ್ಕೆ ಎಲ್ಲನೂ ಸ್ವಲ್ಪನೇ ಹಾಕ್ತಾಯಿದ್ದಾರೆ. ಈಗ ಗರಂ ಮಸಾಲೆ ಹಾಕಿದ್ದಾರೆ, 1 ಸ್ಪೂನ್ ಗರಂ ಮಸಾಲೆ ಹಾಕಿದ್ದಾರೆ. ಅದ್ರ ಜೊತೆಗೆ ಉಪ್ಪು ನೋಡಿಕೊಂಡು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದಾರೆ. ನೀವು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅಂಗಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗಿಂತ. ಸೊ ಇದನ್ನೆಲ್ಲನೂ ಕೈಯಿಂದ ಸ್ಕ್ವೀಸ್ ಮಾಡ್ತಾ ಹಿಟ್ಟು ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಸ್ಕ್ವೀಸ್ ಮಾಡ್ತೀವೋ ಅಷ್ಟು ಕ್ಯಾಬೇಜಿಂದ ನೀರು ಬಿಟ್ಕೊಳ್ಳುತ್ತೆ, ಉಪ್ಪು ಕೂಡ ಹಾಕಿರೋದ್ರಿಂದ. ಸೊ ಈ ರೀತಿ ಮಾಡ್ತಾ ಕಲಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಮಣಿಭಾರತಿ ಒಂದು ಕಡೆ ಆಯಿಲ್ ಕಾಯ್ಸೋಕ್ಕಿಟ್ಟಿದ್ದಾರೆ. ಯಾಕೆಂದರೆ ಇದನ್ನು ಡೀಪ್ ಫ್ರೈ ಮಾಡಬೇಕು. ಫಸ್ಟಿಗೆ ಪಕೋಡ ಥರ ಮಾಡ್ಕೋಬೇಕು, ಆಮೇಲೆ ಹೇಗೆ ಮಾಡೋದು ಗ್ರೇವಿ ಟೈಪು ಅಂತ ನಾನು ಮತ್ತೆ ಹೇಳ್ತೀನಿ. ಈಗ ಡೀಪ್ ಫ್ರೈ ಮಾಡೋಕ್ಕೆ ಅರ್ಧದಷ್ಟು ಈ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೋತಿದ್ದಾರೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು.
ನೀವು ನೋಡ್ತಿರ್ಬೋದು ಎಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಇದನ್ನು ಆಂಟಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಪಕೋಡ ಥರ ಹಾಕ್ತಾಯಿದ್ದಾರೆ. ಇದನ್ನು ನೀವು ಯಾವುದೇ ಡೆಫಿನೆಟ್ ಶೇಪ್ ಮಾಡಿ ಹಾಕೋದೇನು ಬೇಡ, ಅಂದರೆ ಫ್ಲ್ಯಾಟ್ ಆಗಲಿ ರೌಂಡ್ ಆಗಲಿ ಇದೇ ರೀತಿ ಹಾಕಬೇಕು ಅಂತ ಏನಿಲ್ಲ. ನೀವು ಜಸ್ಟ್ ಅದು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡೋದಷ್ಟೇ ಇಂಟೆನ್ಷನ್ನು. ಯಾಕಂದರೆ ಮುಂದೆ ಇದನ್ನೆಲ್ಲ ಪುಡಿ ಮಾಡಿ ಗ್ರೇವಿಗೆ ಹಾಕಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ರ್ಯಾಂಡಮ್ಮಾಗಿ ಈಗ ಹಾಕ್ತಾಯಿದ್ದಾರೆ. ಹಾಕಿ ಒಂದು 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಮುಟ್ಟಬೇಕು, ಇಲ್ಲಾಂದರೆ ಕ್ರಿಸ್ಪಿ ಆಗೋದಿಲ್ಲ, ತುಂಬ ಎಲ್ಲ ಒಡ್ಕೊಡ್ಕಾಗ್ಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ಫ್ರೈ ಮಾಡಿರೋದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ತೆಗಿತಾ ಇದ್ದಾರೆ. ನಿಮಗೆ ನಾನು ತೋರಿಸ್ತೀನಿ ಕೊನೆಗೆ. ಎಣ್ಣೆಯಲ್ಲಿ ಒಂಚೂರು ಏನೂ ಬಿಟ್ಕೊಂಡಿಲ್ಲ, ಎಲ್ಲ ಹೊಂದ್ಕೊಂಡಿರೋದ್ರಿಂದ ಚೆನ್ನಾಗಿ ಹಿಟ್ಟು ಬ್ಯಾಟರ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಎಣ್ಣೆ ಕೂಡ ಕ್ಲಿಯರ್ ಆಗಿದೆ. ಇದು ನಿಮ್ಮ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದ್ದರೆ ಈ ರೀತಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ, ಫುಲ್ ಕ್ರಿಸ್ಪಿಯಾಗಿದೆ. ಇದನ್ನು ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಪಕೋಡ ಥರ. ಬಟ್ ನಿಮಗೆ ಕಾಳಾನ್ ರೆಸಿಪಿಗೆ ಇದ್ರ ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಎಲ್ಲ ಕ್ಯಾಬೇಜ್ ಪಕೋಡ ಥರ ಆಗಿರೋದು ಪೀಸಸ್ನ ಇನ್ನೂ ಸಣ್ಣ ಪೀಸಸ್ ಆಗಿ ಮಣಿ ಭಾರತಿ ಡಿವೈಡ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ತುಂಬ ಪುಡಿ ಕೂಡ ಅಲ್ಲ, ಈ ರೀತಿ ಚಂಕ್ಸ್ ಆಗೋ ತನಕ ಮುರಿತಾ ಇದ್ದಾರೆ. ಈಗ ಇದಕ್ಕೆ ಗ್ರೇವಿ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ದೊಡ್ಡ ಕಪ್ಪಷ್ಟು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಆಯಿಲಲ್ಲಿ. ಈರುಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಏನಾಗೋದು ಬೇಡ, ಸಾಫ್ಟ್ ಆದರೆ ಸಾಕು. ಇದು ಸ್ವಲ್ಪ ನೋಡೋಕ್ಕೆ ಗೋಬಿ ಮಂಚೂರಿ ಥರ ಅಂತ ಅನಿಸ್ಬೋದು, ಬಟ್ ಒಂಥರ ಡಿಫ್ರೆಂಟ್. ಯಾಕಂದರೆ ಇದರಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ ರೀತಿ ನಾನಂತೂ ಎಲ್ಲೂ ಕರ್ನಾಟಕದಲ್ಲಿ ತಿಂದಿಲ್ಲ. ನೀವೆಲ್ಲಾದರೂ ತಿಂದಿದ್ರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ. ಯಾವುದಾದ್ರೂ ಊರಲ್ಲಿ ಇದು ಸ್ಪೆಷಲಾಗಿ ಸಿಗ್ಬೋದಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ. ಸೊ ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಈಗ ಆಗಲೇ ನಾವು ಬ್ಯಾಟರ್ಗೂ ಕೂಡ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ. ಈಗ ಮತ್ತೆ 1 ರಿಂದ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮತ್ತೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ತಿದ್ದಾರೆ. ಇದು ಸ್ವಲ್ಪ ಸ್ಪೈಸಿಯಾಗಿರೋವಂಥ ಸ್ನ್ಯಾಕ್ಸು. ಹಾಗೆಯೇ ಎಲ್ಲರಿಗೂ ನಮಗೆ ಹಾಗೆ ಅವ್ರಿಗೆಲ್ರಿಗೂ ಸ್ಪೈಸಿ ತುಂಬ ಇಷ್ಟ ಅಂತ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದಾರೆ. ಸೊ ಖಾರದ ಪುಡಿ ಮತ್ತು 1 ರಿಂದ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ಅದಾದಮೇಲೆ ಮತ್ತೆ ಗರಂ ಮಸಾಲೆ ಹಾಕ್ತಿದ್ದಾರೆ. ಆಗಲೇ ಕೂಡ ಹಾಕಿದ್ವಿ, ಸೊ ಈಗ 1 ಸ್ಪೂನ್ ಹಾಕಿದ್ರೆ ಸಾಕು. ಉಪ್ಪು ಕೂಡ ಅಷ್ಟೇ, ಆಗಲೇ ಕೂಡ ಬ್ಯಾಟರ್ಗೆ ಹಾಕಿದ್ದಾರೆ ಪಕೋಡಾಗೆ. ಸೊ ಇದಕ್ಕೂ ಒಂದು ಸ್ವಲ್ಪ ಹಾಕ್ತಿದ್ದಾರೆ, ನೋಡ್ಕೊಂಡು ಹಾಕಬೇಕಾಗುತ್ತೆ. ನೀವು ಅಜಿನೋಮೋಟೊ ಕೂಡ ಹಾಕ್ಬೋದು ಇದಕ್ಕೆ, ಟೇಸ್ಟಿಂಗ್ ಪೌಡರು. ಅದು ಕೂಡ ಒಳ್ಳೆ ಸ್ಟ್ರೀಟ್ ಫುಡ್ ಟೇಸ್ಟ್ ಕೊಡುತ್ತೆ. ಚೈನೀಸ್ ಸಾಲ್ಟ್ ಅಂತ ಕೂಡ ಅಂತಾರೆ ಅದನ್ನು. ಈಗ ಸೋಯಾ ಸಾಸ್ ಹಾಕ್ತಾಯಿದ್ದಾರೆ. ಸೋಯಾ ಸಾಸ್ ಮತ್ತು ಕೆಚಪ್ಪೇ ಇದಕ್ಕೆ ಮೇಯ್ನ್ ಚೈನೀಸ್ ಟಚ್ ಕೊಡೋದು. ಸೊ ಇದು ದೇಸಿ ಇಂಡೋ ಚೈನೀಸ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಕರ್ಬೇವು ಕೂಡ ಹಾಕಿದ್ದಾರೆ ಇಂಡಿಯನ್ ಸ್ಟೈಲ್ಗೆ, ಹಾಗೆಯೇ ಚೈನೀಸ್ ಸ್ಟೈಲ್ಗೆ ಸಾಸಸ್ ಕೂಡ ಹಾಕ್ತಾಯಿದ್ದಾರೆ. ಈಗ ಸೋಯಾ ಸಾಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದಾರೆ. ಅದಾದಮೇಲೆ ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಟೇಸ್ಟಿಂಗ್ ಪೌಡರು ಒಳ್ಳೆ ಸ್ಟ್ರೀಟ್ ಫುಡ್ ಟೇಸ್ಟ್ ಕೊಡುತ್ತೆ. ನಿಮಗೆ ಇದು ಹಾರ್ಮ್ಫುಲ್ ಅಂತ ಅನಿಸೋರು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ತುಂಬಾ ರಿಸರ್ಚರ್ಸ್ ಎಲ್ಲ ಪ್ರೂವ್ ಮಾಡಿದ್ದಾರೆ ಇದರಿಂದ ಯಾವುದೇ ಹಾರ್ಮ್ ಇಲ್ಲ, ಯೂಸ್ ಮಾಡ್ಬೋದು ಅಂತ. ಈಗ ಟೊಮ್ಯಾಟೊ ಕೆಚಪ್ನ ಹಾಕ್ತಾಯಿದ್ದಾರೆ. ಇದು ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀರೋ ನೋಡ್ಕೊಂಡು ಹಾಕ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಈಗ ಒಂದು ರೇಂಜಿಗೆ ಸಾಸ್ ರೆಡಿಯಾಗಿದೆ. ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಕ್ಯಾಬೇಜ್ ಪೀಸಸ್, ಅಂದರೆ ಪುಡಿ ಮಾಡಿರುವಂಥ ಕ್ಯಾಬೇಜ್ ಪೀಸಸ್ನ ಹಾಕಿ ಈ ಮಸಾಲೆ ಗ್ರೇವಿ ಎಲ್ಲ ಇದಕ್ಕೆ ಚೆನ್ನಾಗಿ ಕೋಟ್ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಇಲ್ಲಿವರೆಗೂ ನಿಮಗೆ ನೋಡಿದ್ರೆ ಸ್ವಲ್ಪ ಮಂಚೂರಿಯನ್ ಥರ ಅನಿಸ್ತಿತ್ತು ಅನಿಸುತ್ತೆ. ನನಗೂ ಹಾಗೆ ಅನಿಸ್ತಿತ್ತು ನೋಡುವಾಗ, ಫಸ್ಟ್ ಟೈಮ್ ನಾನು ನೋಡಿದ್ದನ್ನು ಹೇಗೆ ಮಾಡೋದು ಅಂತ. ಬಟ್ ಇಲ್ಲಿಂದ ಮುಂದೆ ಗ್ರೇವಿ ಥರ ಆಗುತ್ತೆ ಇದು ಕನ್ಸಿಸ್ಟೆನ್ಸಿ. ನೀವು ನೋಡ್ತಿರ್ಬೋದು, 1 ರಿಂದ 1.5 ಲೋಟದಷ್ಟು ನೀರು ಹಾಕಿದ್ದಾರೆ ಮೊದಲಿಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ. ಈಗ ಆಂಟಿ ಕೂಡ ಚೆಕ್ ಮಾಡಿ ಮಾಡ್ತಿದ್ದಾರೆ. ಇದು ಆಂಟಿದೇ ರೆಸಿಪಿ.
ಸೊ ಆಂಟಿ ಕನ್ಸಿಸ್ಟೆನ್ಸಿ ನೋಡಿ ಇನ್ನೂ ಒಂದು ಫುಲ್ ಜಗ್ಗಷ್ಟು ಸಣ್ಣ ಚಂಬಷ್ಟು ನೀರು ಹಾಕಿದ್ದಾರೆ. ನೋಡ್ತಿರ್ಬೋದು. ಈಗ ಇದೆಲ್ಲ ಸಾಫ್ಟ್ ಆಗಬೇಕು, ಚೆನ್ನಾಗಿ ಕುಕ್ಕು ಕೂಡ ಆಗಬೇಕು, ಅದಕ್ಕೆ ಮುಚ್ಚಿಟ್ಟಿದ್ದಾರೆ. ಅಷ್ಟರಲ್ಲಿ ಕಾರ್ನ್ಫ್ಲವರ್ ಸ್ಲರಿ ರೆಡಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ 1-2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ಗೆ 1-2 ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ನಾವು ಲಾಸ್ಟಿಗೆ ಹಾಕಬೇಕಾಗುತ್ತೆ. ಸೊ ಕುಕ್ ಆಗೋ ಅಷ್ಟರಲ್ಲಿ ನಾನು ಮಣಿಭಾರತಿ ಮಾತಾಡ್ತಾ ನಿಂತಿದ್ವಿ. ಅಷ್ಟರಲ್ಲಿ ಚೆನ್ನಾಗಿ ಬಾಯ್ಲ್ ಬಂದಿದೆ, ನೀವು ನೋಡ್ತಿರ್ಬೋದು. ಸೊ ಫೈನಲ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಾರ್ನ್ಫ್ಲವರ್ ಸ್ಲರಿ ಆ್ಯಡ್ ಮಾಡ್ತಾಯಿದ್ದೀವಿ. ಫೈನಲಿ ಇದಕ್ಕೆ ಒಂದು ಫೈನಲ್ ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಮಿಕ್ಸ್ ಮಾಡಿದ್ರೆ ಕಾಳಾನ್ ರೆಸಿಪಿ ರೆಡಿ ಆಗುತ್ತೆ. ಇದು ಕಾರ್ನ್ಫ್ಲವರ್ ಸ್ಲರಿ ಹಾಕಿದ್ಮೇಲೆ ಇದು ಥಿಕ್ಕಾಗಕ್ಕೆ ಬರುತ್ತೆ. ನಾವು ಹಾಕಿರೋ ನೀರು ಎಲ್ಲ ವಾಟರಿ ಕಂಟೆಂಟ್ ಏನಿತ್ತು ಅದೆಲ್ಲನೂ ಒಂಥರ ಹೊಂದ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನೋಡೋಕ್ಕೆ ಇದನ್ನು ಹೇಗೆ ತಿನ್ನೋದು, ಯಾವುದ್ರ ಜೊತೆ ತಿನ್ಬೋದು ಅಂತ ನೀವು ಕನ್ಫ್ಯೂಸ್ ಆಗಿರ್ಬೋದು. ಅದಕ್ಕೆ ನಾನು ಸರ್ವ್ ಕೂಡ ಮಾಡೋದು ಹೇಗೆ ಇದನ್ನು ಗೆಸ್ಟ್ಸಿಗೆ ಅಂತ ತೋರಿಸ್ತೀನಿ. ಇದು ಡೈರೆಕ್ಟಾಗಿ ಬೌಲಿಂದ ಅಥವಾ ಪ್ಲೇಟಿಂದ ತಿನ್ನೋವಂಥ ರೆಸಿಪಿ. ಇದನ್ನು ಈ ರೀತಿ ಬೌಲ್ಸಿಗೆ ಫಸ್ಟಿಗೆ ಸರ್ವ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಗಾರ್ನಿಷ್ ಮಾಡೋದಕ್ಕೆ ಸಣ್ಣದಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದಾರಲ್ಲ, ಅದರಿಂದ ಈ ರೀತಿ ಗಾರ್ನಿಷ್ ಮಾಡಿ ಸ್ಪೂನಿಂದ ಸರ್ವ್ ಮಾಡೋದು. ಸೊ ಇದು ಬಿಸಿ ಬಿಸಿ ಇದ್ದಾಗ ಸ್ಪೂನಿಂದ ಹಾಗೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಟೊಮಕ್ ಫಿಲ್ಲಿಂಗ್ ಕೂಡ, ಹಾಗೆಯೇ ನಾಲ್ಗೆಗೂ ಕೂಡ ಒಳ್ಳೆ ರುಚಿ. ಸೊ ಈ ರೆಸಿಪಿ ಡಿಫ್ರೆಂಟಾಗಿರೋ ರೆಸಿಪಿ. ಒಂದ್ಸಲ ಯಾವಾಗಾದರೂ ಮನೇಲಿ ಟ್ರೈ ಮಾಡಿ, ಗೆಸ್ಟ್ ಯಾರಾದರೂ ಬಂದಾಗ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಡಿಫ್ರೆಂಟಾಗಿದೆ ಅಂತ ತುಂಬ ಎಂಜಾಯ್ ಮಾಡ್ತಾರೆ. ನನಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರಿ ಸ್ಟ್ರೆಚ್ ಮಾರ್ಕ್ಸಿಗೆ ಏನು ಅಪ್ಲೈ ಮಾಡ್ತಿದ್ದೀರಾ ಅಂತ. ಸ್ಟ್ರೆಚ್ ಮಾರ್ಕ್ಸ್ಗೆ ಅಂತ ಅಷ್ಟೇ ಅಲ್ಲ, ಇಡೀ ಎಂಟೈರ್ ಬಾಡಿಗೆ ನಾನು ಕಂಪ್ಲೀಟ್ ಮಾಯಿಶ್ಚರೈಸ್ ಮಾಡ್ತಾನೆ ಇರ್ತೀನಿ. ಎವ್ರಿ ಡೇ ಸ್ನಾನ ಆಗಿದ ತಕ್ಷಣ ಡೀಪ್ ಮಾಯಿಶ್ಚರೈಸಿಂಗ್ ತುಂಬಾ ಇಂಪಾರ್ಟೆಂಟು. ಪ್ರೆಗ್ನೆನ್ಸಿಯಲ್ಲಿ ಎಸ್ಪೆಷಲಿ ತುಂಬಾ ಸ್ಕಿನ್ ಡ್ರೈನೆಸ್ ಆಗುತ್ತೆ. ಸೊ ಎವ್ರಿ ಟೈಮ್ ನಾನು ಸ್ಕಿನ್ನನ್ನು ಹೈಡ್ರೇಟೆಡ್ ಆಗಿಟ್ಟಿರ್ತೀನಿ. ಇದನ್ನು ನಾನು ಸ್ಕಿನ್ಗೆ ಅಂದರೆ ಕೈ, ಕಾಲು, ಹೊಟ್ಟೆ ಪಾರ್ಟ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಿದ್ದೀನಿ. ಇದರಿಂದ ನನಗೆ ಇದುವರೆಗೂ ಸ್ಟ್ರೆಚ್ ಮಾರ್ಕ್ಸ್ ಆಗಿಲ್ಲ. ಮೇ ಬಿ ನಾನು ತುಂಬ ಅರ್ಲಿ ಸ್ಟೇಜಿಂದನೇ ಮಾಯಿಶ್ಚರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ಆಗಿಲ್ಲ ಅನಿಸುತ್ತೆ. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ತ್ ಅವರ ರೋಸ್ ಬಾಡಿ ಲೋಷನ್. ಇದರಲ್ಲಿ ರೋಸ್ ವಾಟರ್ ಮತ್ತು ಮಿಲ್ಕ್ ಇದೆ. ಎರಡೂ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಯಾವ ರೀತಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ಗೆ ಅಂತ ತುಂಬ ಜನ ಡೌಟ್ಸ್ ಕೇಳ್ತಾ ಇರ್ತೀರ. ನಿಮ್ಮ ಸ್ಕಿನ್ ಯಾವುದನ್ನು ಕ್ರೇವ್ ಮಾಡ್ತಾ ಇರುತ್ತೋ ನೀವು ಅದನ್ನೇ ಹಚ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಊಟದಲ್ಲೂ ಕೂಡ ನಿಮಗೆ ಏನು ತುಂಬ ತಿನ್ನಬೇಕು ಅಂತ ಇಷ್ಟ ಆಗುತ್ತೋ ಅದನ್ನೇ ತಿಂತೀರ. ಹಾಗೆ ಸ್ಕಿನ್ಗೂ ಕೂಡ ಏನು ಬೇಕೇ ಬೇಕು ಅಂತ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಂಥ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಅದಕ್ಕೋಸ್ಕರನೇ ಮಾಮಾ ಅರ್ತ್ ಅವ್ರದ್ದು ಇಷ್ಟು ವೇರಿಯಂಟ್ಸ್ ಇದೆ. ವಿಟಮಿನ್ ಸಿ ಬಾಡಿ ಲೋಷನ್ ಇದೆ, ಹಾಗೆ ಕೋಕೋ ಬಾಡಿ ಲೋಷನ್, ಉಪ್ಟನ್ ಬಾಡಿ ಲೋಷನ್ ಇದೆ. ಒಂದೊಂದು ಪರ್ಪಸ್ ಸಾಲ್ವ್ ಮಾಡುತ್ತೆ. ರೇಡಿಯನ್ಸ್ಗೆ, ಹಾಗೆಯೇ ಇಂಟೆನ್ಸ್ ಮಾಯಿಶ್ಚರೈಸಿಂಗಿಗೆ, ಹಾಗೆ ಇನ್ನೊಂದು ಗ್ಲೋಯಿಂಗ್ ಸ್ಕಿನ್ಗೆ. ನಾನು ಡೀಪ್ ಹೈಡ್ರೇಷನ್ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಚೆನ್ನಾಗೇ ಗೊತ್ತಿದೆ. ಇವರ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಕೆಮಿಕಲ್ ಫ್ರೀ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತಾರೆ. ಎಲ್ಲ ಬೇರೆ ಪ್ರಾಡಕ್ಟ್ಸ್ಗಿಂತ ಮಾಮಾ ಅರ್ಥೇ ಯಾಕೆ ಬೆಟರು ಅಂದರೆ ಇದರಲ್ಲಿ ಲಾಟ್ ಆಫ್ ಗುಡ್ನೆಸ್ ಇನ್ಸೈಡ್. ಗುಡ್ನೆಸ್ ಅಂದರೆ ಬರೀ ಪ್ರಾಡಕ್ಟಲ್ಲಿ ಅಷ್ಟೇ ಅಲ್ಲ, ಅವ್ರ ವ್ಯಾಲ್ಯೂಸಲ್ಲಿ ಕೂಡ. ಯಾಕಂದರೆ ಪೀಟಾದವರು ಇವ್ರನ್ನ ಕ್ರಿಯಲ್ಟಿ ಫ್ರೀ ಅಂತ ಸರ್ಟಿಫೈ ಮಾಡಿದ್ದಾರೆ. ಹಾಗೆಯೇ ಇವರು ಪ್ಲಾಸ್ಟಿಕ್ ಪಾಸಿಟಿವ್, ಅಂದರೆ ಪ್ಲಾಸ್ಟಿಕ್ನ ರೀಸೈಕಲ್ ಎಷ್ಟು ಮಾಡ್ತಾರೋ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಇಂಡಿಯನ್ ಬ್ರ್ಯಾಂಡು, ವೋಕಲ್ ಫಾರ್ ಲೋಕಲ್. ಸೊ ನಾವು ಇಂಡಿಯನ್ ಬ್ರ್ಯಾಂಡ್ಸ್ಗೆ ಸಪೋರ್ಟ್ ಮಾಡಲೇಬೇಕು. ಸೊ ನಿಮಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾವುದಾದ್ರೂ ವೇರಿಯಂಟು ನಿಮಗೆ ಎಲ್ಲ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ mamaearth.in ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮಗೆ ಮಾಮಾ ಅರ್ಥಿನ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ ಮತ್ತು ಮಾಮಾ ಅರ್ತ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಇದರಿಂದ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ಮೆಲ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಟ್ರೈ ಮಾಡಿ. ಈಗ ನಾನು ಆಂಟಿ ಇನ್ನೊಂದು ರೆಸಿಪಿನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಯಮ್ಮಿಯಾಗಿತ್ತು. ಇದೇನು ಅಂದರೆ ಕಟ್ಲೆಟ್, ಆಲೂ ಕಟ್ಲೆಟ್, ವೆಜಿಟೇಬಲ್ ಕಟ್ಲೆಟ್ ಅಂತಲೂ ಹೇಳ್ಬೋದು. ಇದಕ್ಕೆ ಆಲೂಗಡ್ಡೆನ ಎಷ್ಟು ಬೇಕೋ ಅಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಬಾಯ್ಲ್ ಮಾಡಿ, ಪೀಲ್ ಮಾಡಿ, ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಸ್ಟಫಿಂಗಿಗೆ ಅಂದರೆ ಮಿಕ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಒಗ್ಗರಣೆ ಹಾಕೋತಿದ್ದಾರೆ.
ಕುಕ್ ಮಾಡಿ ಮಿಕ್ಸ್ ಮಾಡ್ತಾರೆ. ಏನೇನು ಹಾಕ್ತಿದ್ದಾರೆ ಅಂತ ಹೇಳ್ತೀನಿ. ಫಸ್ಟಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋಂಥ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅಂಗಡಿದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ, ಮನೇಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಹೋಗಿದ್ದಾದಮೇಲೆ 1 ರಿಂದ 1.5 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದಾರೆ. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದಾರೆ, ಖಾರದ ಪುಡಿ. ನೀವು ಖಾರ ನೋಡ್ಕೊಂಡು ಹಾಕ್ಕೋಬೋದು. ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಗೆ ಖಾರದ ಪುಡಿ ಸ್ವಲ್ಪನೂ ಹಾಕ್ಕೋಬೋದು. ಫುಲ್ ಗ್ರೀನ್ ಚಿಲ್ಲೀಸು ಹಾಕ್ಕೋಬೋದು. ಬಟ್ ಕಟ್ಲೆಟ್ ತಿನ್ನುವಾಗ ಗ್ರೀನ್ ಚಿಲ್ಲೀಸ್ ಖಾರ ಇದ್ದರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಖಾರ ಅನಿಸುತ್ತೆ. ಸೊ ಖಾರದ ಪುಡಿನೇ ಬೆಟರ್ ಆಪ್ಷನ್ನು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಬಾಯ್ಲ್ ಮಾಡಿಟ್ಕೊಂಡಿರೋ ಆಲೂಗಡ್ಡೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಲ್ಲನೂ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ತಿದ್ದಾರೆ. ಈಗ ಸಾಲ್ಟ್ ಹಾಕ್ತಿದ್ದಾರೆ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ನೀವು ಬಾಯ್ಲ್ ಮಾಡುವಾಗಲೇ ಆಲೂಗಡ್ಡೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ರೆ ನೋಡ್ಕೊಂಡು ಹಾಕ್ಕೋಬೋದು. ಈಗ ಇದನ್ನೆಲ್ಲ ಫೈನಲಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ಇದನ್ನು ನೀವು ಮುಂಚೆನೇ ಬೇಕಾದರೆ ಮಾಡಿಟ್ಕೋಬೋದು, ಗೆಸ್ಟ್ ಬರೋಕ್ಕೂ ಮುಂಚೆನೇ. ಅದಾದಮೇಲೆ ನೀವು ಬಂದ ತಕ್ಷಣವೇ ಟಿಕ್ಕೀಸ್ನ ಮಾಡಿ ಕೊಡ್ಬೋದು ಫ್ರೆಶ್ ಆಗಿ. ಈಗ ಇದಕ್ಕೆ ಒಳ್ಳೆ ಬೈಂಡಿಂಗ್ ಸಿಗಲಿ ಅಂತ ಬ್ರೌನ್ ಬ್ರೆಡ್ ಕ್ರಮ್ಸ್ನ ಹಾಕ್ತಿದ್ದಾರೆ. ನೀವು ವೈಟ್ ಬ್ರೆಡ್ ಕ್ರಮ್ಸ್ನ ಕೂಡ ಹಾಕ್ಕೋಬೋದು ಅಥವಾ ಬೇರೆ ಹಿಟ್ಟನ್ನು ಹಾಕ್ಕೋಬೋದು. ಬಟ್ ಬ್ರೆಡ್ ಕ್ರಮ್ಸೇ ಬೆಸ್ಟ್ ಆಪ್ಷನು. ಸೊ ಎಲ್ಲ ಆಗಿ ಮಿಕ್ಸ್ ಆದಮೇಲೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಒಂಚೂರು ಬಿಟ್ಕೊಳ್ಳೋದಿಲ್ಲ. ಎಸ್ಪೆಷಲಿ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ನಿಮ್ಮ ಟಿಕ್ಕಿ ತುಂಬಾ ಇಂಟ್ಯಾಕ್ಟಾಗಿರುತ್ತೆ ಫ್ರೈ ಮಾಡಿದ್ಮೇಲೂ ಕೂಡ. ಸೊ ಈಗ ಬ್ಯಾಟರ್ ರೆಡಿಯಾಗಿದೆ. ಆಮೇಲೆ ತಿನ್ನೋ ಟೈಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆಂಟಿ. ಅಲ್ಲಿವರೆಗೂ ನಾವೆಲ್ಲರೂ ಮೂವಿ ನೋಡ್ತಾ ಇದ್ದೀವಿ ಸಿಸ್ಟಮಲ್ಲಿ. ಹಾಗೆಯೇ ಟೈಮ್ ಪಾಸ್ಗೆ ಅಂತ ಕಡಲೆಕಾಯಿ ಕೂಡ ಇಟ್ಕೊಂಡು ತಿಂತಾ ನೋಡ್ತಾ ಇದ್ದೀವಿ. ನಾವೆಲ್ಲ ಮೂವಿ ನೋಡಿ ಬರೋ ಅಷ್ಟರಲ್ಲಿ ಆಂಟಿ ಆಲ್ರೆಡಿ ಟಿಕ್ಕೀಸ್ಗೆ ಈ ರೀತಿ ಶೇಪ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ನೀವು ಯಾವ ಶೇಪ್ ಆದರೂ ಮಾಡ್ಬೋದು. ಓವಲ್ ಶೇಪ್ ಮಾಡ್ಬೋದು, ಸ್ಕ್ವೇರ್ ರೆಕ್ಟ್ಯಾಂಗಲ್ ಎಲ್ಲ ಮಾಡ್ಬೋದು. ಸರ್ಕಲ್ ಶೇಪಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಟಿಕ್ಕೀಸು. ಇದನ್ನು ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡಿದ್ದಾರೆ, ಹಾಗೆಯೇ ಎಗ್ ಇಟ್ಕೊಂಡಿದ್ದಾರೆ ಸೈಡಲ್ಲಿ. ವೆಜಿಟೇರಿಯನ್ಸ್ ಇದ್ದವರು ನೀವು ಕಾರ್ನ್ಫ್ಲವರ್ ಸ್ಲರಿ ಕೂಡ ಯೂಸ್ ಮಾಡ್ಬೋದು ಎಗ್ ಬದಲು. ವೆಜಿಟೇರಿಯನ್ಸ್ಗೆ ಅಂತ ಅದನ್ನು ಕೂಡ ಮಾಡಿಟ್ಟಿದ್ದಾರೆ. ನಾನು ಫೈನಲಿ ತೋರಿಸ್ತೀನಿ. ಎರಡೂ ನೋಡೋಕೆ ಒಂದೇ ಥರ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇನು ಚೇಂಜ್ ಅನಿಸಲ್ಲ. ಬಟ್ ಎಗ್ ಇಷ್ಟ ಇರೋರಿಗೆ ಇದು ಇಷ್ಟ ಆಗುತ್ತೆ. ಸೊ ಇದನ್ನು ಏನು ಮಾಡ್ತಿದ್ದಾರೆ, ಮೊದಲಿಗೆ ಎಗ್ ಬೀಟ್ ಮಾಡಿರೋ ಎಗ್ಗಲ್ಲಿ ಇದನ್ನು ಡಿಪ್ ಮಾಡಿಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸಿಂದ ಇದನ್ನು ಕೋಟ್ ಮಾಡಿ ಶೇಪ್ ಏನಾದರೂ ನಿಮಗೆ ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಇದನ್ನು ಫ್ರೈ ಮಾಡ್ತಿದ್ದಾರೆ. ಫ್ರೈ ಮಾಡುವಾಗ ನೀವು ತುಂಬಾ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ, ಯಾಕಂದರೆ ಇದರಲ್ಲಿ ಇರೋದೆಲ್ಲ ಕುಕ್ಡ್ ಐಟಮ್ಸೇ. ಪೊಟೆಟೊ ಕೂಡ ಕುಕ್ ಆಗಿದೆ, ಅದರೊಳಗಿರೋ ಸ್ಟಫಿಂಗ್ ಕೂಡ ಕುಕ್ ಆಗಿದೆ. ಸೊ ಡೈರೆಕ್ಟಾಗಿ ಹಾಕಿ ನಿಮಗೆ ಬೇಕಾಗಿರೋ ಕಲರ್ ಬರೋವರೆಗೂ ನೀವು ಫ್ರೈ ಮಾಡಿ ತೆಗೆದ್ರಾಯ್ತು. ನೀವು ನೋಡ್ತಿರ್ಬೋದು ಆಗಲೇ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ, ತುಂಬ ಬೇಗ ರೆಡಿ ಆಗಿಬಿಡ್ತು. ಸೊ ಇದೇ ರೀತಿ ವೆಜಿಟೇರಿಯನ್ಸ್ಗೆ ಕಾರ್ನ್ಫ್ಲವರ್ ಸ್ಲರಿಯಲ್ಲಿ ಅದ್ದಿ ಮತ್ತು ಅದೇ ರೀತಿ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಕೂಡ ಮಾಡಿಟ್ಟಿದ್ದಾರೆ. ಸೊ ಎರಡೂ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಆದಷ್ಟು ನಿಮಗೆ ಬೇರೆ ಬೇರೆ ರೆಸಿಪೀಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು, ಹಾಗೆಯೇ ನಿಮ್ಮ ಸ್ಕಿನ್ ಮಾಯಿಶ್ಚರೈಸಿಂಗಿಗೆ ಏನು ಕ್ರೇವ್ ಮಾಡ್ತಾ ಇರುತ್ತೆ, ರೇಡಿಯನ್ಸಾ ಅಥವಾ ಹೈಡ್ರೇಷನಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್.